ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ FDA SDA ಕ್ವಿಕ್ ರಿವಿಷನ್ ಸೀರೀಸಲ್ಲಿ ಇದು ಡೇಸ್ ಆ್ಯಂಡ್ ಥೀಮ್ಸು ಪಾರ್ಟ್ 1 ಇವಾಗಲೇ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಿ. ಜಾನ್ವರಿಯಿಂದ ಹಿಡಿದ್ಬಿಟ್ಟು ನಾವು ಜೂನ್ 2020ವರೆಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಡೇಸು ಮತ್ತು ಅವುಗಳ ಥೀಮ್ಸ್ಗಳನ್ನ ನೋಡ್ಕೊಂಡಿದ್ವಿ. ಇವಾಗ ಪಾರ್ಟ್ 2 ಅಲ್ಲಿ ನಾವು ನೆಕ್ಸ್ಟು ಜುಲೈಯಿಂದ ಹಿಡಿದ್ಬಿಟ್ಟು ಡಿಸೆಂಬರ್ವರೆಗೂ ಕೂಡ ಎಲ್ಲದನ್ನೂ ನಾವು ನೋಡ್ಕೊಂಡಿರೋಣ. PDFsಗಳಿಗೋಸ್ಕರ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಈ ಸೀರೀಸಲ್ಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಾ ಇರುತ್ತೆ ನಿಮಗೆ ಎಕ್ಸಾಮ್ ಇರೋವರೆಗೂ ಕೂಡ. ಇವಾಗ ಜಸ್ಟ್ ಹಾಲ್ ಟಿಕೆಟು ಕೂಡ ರಿಲೀಸ್ ಆಗಿದೆ. ನೀವು ಬೇಕಂತಂದರೆ ನೀವು ಹಾಲ್ ಟಿಕೆಟು ಕೂಡ ಡೌನ್ಲೋಡ್ ಮಾಡ್ಕೊಂಡಿರ್ಬೋದು. ಅದ್ರ ಜೊತೆಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ನಿಮಗೆ ವೀಡಿಯೋಸ್ ಬಂದ ತಕ್ಷಣ ನೋಟಿಫಿಕೇಷನ್ ಕೂಡ ಬಂದುಬಿಟ್ಟಿರುತ್ತೆ, ಅದನ್ನು ನೀವು ನೋಡ್ಕೊಂಡಿರ್ಬೋದು. ಸೊ ಜುಲೈಯಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಜುಲೈ 1 ನ್ಯಾಷನಲ್ ಡಾಕ್ಟರ್ಸ್ ಡೇ. ಸೊ ನ್ಯಾಷನಲ್ ಡಾಕ್ಟರ್ಸ್ ಡೇದು ಥೀಮ್ ಏನಿತ್ತು ಅಂತಂದರೆ ಲೆಸನ್ ದ ಮಾರ್ಟಾಲಿಟಿ ಆಫ್ ಕೋವಿಡ್-19 ಮಾರ್ಟಾಲಿಟಿ ಬಂದ್ಬಿಟ್ಟು ಕಮ್ಮಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಥೀಮ್ನ ಇಟ್ಕೊಂಡಿದ್ರು. ಜುಲೈ 11 ಬಂದ್ಬಿಟ್ಟು ನಮಗೆ ವರ್ಲ್ಡ್ ಪಾಪ್ಯುಲೇಷನ್ ಡೇ ಇತ್ತು. ಸೇಫ್ ಗಾರ್ಡಿಂಗ್ ದ ಹೆಲ್ತ್ ಆ್ಯಂಡ್ ರೈಟ್ಸ್ ಆಫ್ ವುಮೆನ್ ಆ್ಯಂಡ್ ಗರ್ಲ್ಸ್. ಸೊ ವುಮೆನ್ ಆ್ಯಂಡ್ ಗರ್ಲ್ಸ್ ಎಲ್ಲೆಲ್ಲಿ ಬಂದಿರುತ್ತಲ್ಲ ಅವೆಲ್ಲದೂ ಕೂಡ ಯೂಶ್ವಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಂಪವರ್ಮೆಂಟು ಮತ್ತು ಸೆಕ್ಯೂರಿಟಿ ಆ ಥರ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿಕೊಂಡ್ರೆ ಇದ್ರ ರಿಲೇಟೆಡ್ ಕ್ವೆಶನ್ಸ್ ತುಂಬ ಕೇಳಿರ್ತಾರೆ. 28 ಜುಲೈ ಬಂದ್ಬಿಟ್ಟು ವರ್ಲ್ಡ್ ಹೆಪಟೈಟಿಸ್ ಡೇ, ಫೈಂಡ್ ದ ಮಿಸ್ಸಿಂಗ್ ಮಿಲಿಯನ್ಸ್ ಅಂತ. ಅದಾದಮೇಲೆ 29 ಜುಲೈ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಟೈಗರ್ಸ್ ಡೇ, ದೇರ್ ಸರ್ವೈವಲ್ ಈಸ್ ಇನ್ ಆರ್ ಹ್ಯಾಂಡ್ಸ್ ಅಂತ ಥೀಮ್ ಇತ್ತು. ಆಗಸ್ಟಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಆಗಸ್ಟ್ 1 7 ಕೂಡ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಇತ್ತು. ಥೀಮ್ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಬ್ರೆಸ್ಟ್ ಫೀಡಿಂಗ್ ಫಾರ್ ಹೆಲ್ದಿಯರ್ ಪ್ಲಾನೆಟ್ ಅಂತ. ಆಗಸ್ಟ್ 12 ಇಂಟರ್ನ್ಯಾಷನಲ್ ಯೂತ್ ಡೇ. ಸೊ ನೋಡಿ, ನ್ಯಾಷನಲ್ ಯೂತ್ ಡೇ ನಾವು ಜಾನ್ವರಿಯಲ್ಲಿ ಅಬ್ಸರ್ವ್ ಮಾಡ್ಕೊಂಡಿರೋದು. ಜಾನ್ವರಿ 12 ಇಂಟರ್ನ್ಯಾಷನಲ್ ಯೂತ್ ಡೇ. ಆಗಸ್ಟ್ 12 ಯೂತ್ ಎಂಗೇಜ್ಮೆಂಟ್ ಫಾರ್ ಗ್ಲೋಬಲ್ ಆ್ಯಕ್ಷನ್ ಅಂತ. ಆಗಸ್ಟ್ 19 ವರ್ಲ್ಡ್ ಹ್ಯುಮ್ಯಾನಿಟೇರಿಯನ್ ಡೇ, ರಿಯಲ್ ಲೈಫ್ ಹೀರೋಸ್ ಅಂತ ಥೀಮು. ಸೆಪ್ಟೆಂಬರ್ 8 ವರ್ಲ್ಡ್ ಲಿಟ್ರಸಿ ಡೇ, ಲಿಟ್ರಸಿ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಅಂತ. ಸೆಪ್ಟೆಂಬರ್ 10 ಸೂಸೈಡ್ ಪ್ರಿವೆನ್ಷನ್ ಡೇ, ವರ್ಕಿಂಗ್ ಟುಗೆದರ್ ಟು ಪ್ರಿವೆಂಟ್ ಸುಸೈಡ್ಸ್. ಸೆಪ್ಟೆಂಬರ್ 15 ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿ, ಕೋವಿಡ್-19 ಅ ಸ್ಪಾಟ್ಲೈಟ್ ಆನ್ ಡೆಮೋಕ್ರಸಿ ಅಂತ ಥೀಮ್ ಇತ್ತು. 16 ಸೆಪ್ಟೆಂಬರ್ ಬಂದ್ಬಿಟ್ಟು ನಮಗೆ ವರ್ಲ್ಡ್ ಓಝೋನ್ ಡೇ ಇತ್ತು, ತುಂಬ ಇಂಪಾರ್ಟೆಂಟು. ಓಝೋನ್ ಫಾರ್ ಲೈಫ್, 35 ಇಯರ್ಸ್ ಆಫ್ ಓಝೋನ್ ಲೇಯರ್ ಪ್ರೊಟೆಕ್ಷನ್ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸೆಪ್ಟೆಂಬರ್ 18 ಬಂದ್ಬಿಟ್ಟು ವರ್ಲ್ಡ್ ಬ್ಯಾಂಬೂ ಡೇ ಇತ್ತು, ಬ್ಯಾಂಬೂ ನೋವು ಅಂತ ಥೀಮ್ ಇಟ್ಕೊಂಡಿದ್ರು, ತುಂಬ ಇಂಪಾರ್ಟೆಂಟು. ವರ್ಲ್ಡ್ ಟೂರಿಸಮ್ ಡೇ 27 ಸೆಪ್ಟೆಂಬರು, ಟೂರಿಸಮ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಥೀಮ್ ಇಟ್ಕೊಂಡಿದ್ರು. 28 ಸೆಪ್ಟೆಂಬರ್ ವರ್ಲ್ಡ್ ರೇಬೀಸ್ ಡೇ, ಎಂಡ್ ರೇಬೀಸು, ಕೊಲಾಬರೇಟ್ ಆ್ಯಂಡ್ ವ್ಯಾಕ್ಸಿನೇಟ್ ಅಂತ ಥೀಮ್ ಇತ್ತು. 29 ಸೆಪ್ಟೆಂಬರ್ ವರ್ಲ್ಡ್ ಹಾರ್ಟ್ ಡೇ, ಯೂಸ್ ಹಾರ್ಟ್ ಟು ಬೀಟ್ ಅಂತ. ಅಕ್ಟೋಬರ್ 4 ಅಕ್ಟೋಬರ್ 10 ಕೂಡ ವರ್ಲ್ಡ್ ಸ್ಪೇಸ್ ವೀಕ್ನ ಅಬ್ಸರ್ವ್ ಮಾಡ್ಕೊಂಡಿದ್ರು. ಸ್ಯಾಟಲೈಟ್ಸ್ ಇಂಪ್ರೂವ್ಸ್ ಲೈಫ್ ಅಂತ ಹೇಳ್ಬಿಟ್ಟು ಥೀಮ್ ಇಟ್ಕೊಂಡಿದ್ರು. 5 ಅಕ್ಟೋಬರ್ ಬಂದ್ಬಿಟ್ಟು ವರ್ಲ್ಡ್ ಟೀಚರ್ಸ್ ಡೇ ಇತ್ತು, ಟೀಚರ್ಸ್ ಲೀಡಿಂಗ್ ಇನ್ ಕ್ರೈಸಿಸ್ ಅಂತ. ವರ್ಲ್ಡ್ ಎಗ್ ಡೇ ಬಂದ್ಬಿಟ್ಟು ನಮಗೆ ಅಕ್ಟೋಬರ್ 9, ಈಟ್ ಯುವರ್ ಎಗ್ ಟುಡೇ ಆ್ಯಂಡ್ ಎವ್ರಿ ಡೇ. ಅಕ್ಟೋಬರ್ 10 ಬಂದ್ಬಿಟ್ಟು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ, ಮೆಂಟಲ್ ಹೆಲ್ತ್ ಫಾರ್ ಆಲ್. ಅಕ್ಟೋಬರ್ 11 ಇಂಟರ್ನ್ಯಾಷನಲ್ ಡೇ ಆಫ್ ಗರ್ಲ್ ಚೈಲ್ಡು, ಥೀಮು ಮೈ ವಾಯ್ಸ್ ಆರ್ ಈಕ್ವಲ್ ಫ್ಯೂಚರ್. ಅಕ್ಟೋಬರ್ 15 ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಡೇ ಆಫ್ ರೂರಲ್ ವುಮೆನ್ ಅಂತ, ಥೀಮು ರೂರಲ್ ವುಮೆನ್ ಆ್ಯಂಡ್ ಗರ್ಲ್ಸ್ ಬಿಲ್ಡಿಂಗ್ ರಿಸೈಲೆನ್ಸ್ ಅಂತ. ಸೊ ಥೀಮು ರೂರಲ್ ವುಮೆನ್ ಆ್ಯಂಡ್ ಗರ್ಲ್ಸ್ ಬಿಲ್ಡಿಂಗ್ ರೆಸಿಲಿಯನ್ಸ್. ಅಕ್ಟೋಬರ್ 16 ವರ್ಲ್ಡ್ ಫುಡ್ ಡೇ ಇತ್ತು, ಥೀಮು ಗ್ರೋ ನರಿಷ್ ಸಸ್ಟೈನ್ ಟುಗೆದರ್ ಅಂತ. 24 ಅಕ್ಟೋಬರ್ ವರ್ಲ್ಡ್ ಪೋಲಿಯೋ ಡೇ, ಅ ವಿನ್ ಅಗೇನ್ಸ್ಟ್ ಪೋಲಿಯೋ ಈಸ್ ಅ ವಿನ್ ಫಾರ್ ಗ್ಲೋಬಲ್ ಹೆಲ್ತ್. ನವಂಬರ್ 5 ನವಂಬರಿಗೆ ಬಂದರೆ ನಾವು ವರ್ಲ್ಡ್ ಸುನಾಮಿ ಅವೇರ್ನೆಸ್ ಡೇ. ಸೊ ಇದರಲ್ಲಿ ಬಂದ್ಬಿಟ್ಟು ಥೀಮು ಸೆಂಡೈ 7 ಕ್ಯಾಂಪೇನ್ ಅಂತ ಇತ್ತು. ನವಂಬರ್ 12 ನಮಗೆ ವರ್ಲ್ಡ್ ನಿಮೋನಿಯಾ ಡೇ, ಲೆಟ್ಸ್ ಇನ್ಕ್ರೀಸ್ ಆಕ್ಸೆಸ್ ಟು ಮೆಡಿಕಲ್ ಆಕ್ಸಿಜನ್. ನವಂಬರ್ 14 ವರ್ಲ್ಡ್ ಡಯಾಬಿಟೀಸ್ ಡೇ, ದ ನರ್ಸ್ ಆ್ಯಂಡ್ ಡಯಾಬಿಟೀಸ್ ಅಂತ ಥೀಮ್ ಇತ್ತು. ನವಂಬರ್ 19 ಇಂಟರ್ನ್ಯಾಷನಲ್ ಮೆನ್ಸ್ ಡೇ, ಬೆಟರ್ ಹೆಲ್ತ್ ಫಾರ್ ಮೆನ್ ಆ್ಯಂಡ್ ಬಾಯ್ಸ್ ಅಂತ ಥೀಮ್ ಇತ್ತು. ನವಂಬರ್ 19 ವರ್ಲ್ಡ್ ಟಾಯ್ಲೆಟ್ ಡೇ ಇತ್ತು, ಸಸ್ಟೈನಬಲ್ ಸ್ಯಾನಿಟೇಷನ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಈ ಥರದ್ದು ತುಂಬ ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಡಿಸೆಂಬರಿಗೆ ಬರಬೇಕು. ಡಿಸೆಂಬರ್ 1 ನಾವು ವರ್ಲ್ಡ್ ಏಡ್ಸ್ ಡೇನ ನೋಡ್ಕೊಂಡಿದ್ವಿ, ಥೀಮ್ ಬಂದ್ಬಿಟ್ಟು ಗ್ಲೋಬಲ್ ಸಾಲಿಡಾರಿಟಿ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಅಂತ. ಡಿಸೆಂಬರ್ 3 ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ, ನಾಟ್ ಆಲ್ ಡಿಸೇಬಿಲಿಟೀಸ್ ಆರ್ ವಿಸಿಬಲ್ ಅಂತ ಹೇಳ್ಬಿಟ್ಟು ಥೀಮ್ ಇತ್ತು. ಡಿಸೆಂಬರ್ 10 ಹ್ಯೂಮನ್ ರೈಟ್ಸ್ ಡೇ, ರಿಕವರ್ ಬೆಟರ್ ಸ್ಟ್ಯಾಂಡ್ ಅಪ್ ಫಾರ್ ಹ್ಯೂಮನ್ ರೈಟ್ಸ್ ಥೀಮ್ ಇದ್ದಿದ್ದು. ಡಿಸೆಂಬರ್ 23 ಬಂದ್ಬಿಟ್ಟು ನಮಗೆ ಫಾರ್ಮರ್ಸ್ ಡೇ ಇತ್ತು, ಥೀಮ್ ಬಂದ್ಬಿಟ್ಟು ಪವರಿಂಗ್ ದ ಫಾರ್ಮರ್ಸ್ ಅಂತ ಹೇಳ್ಬಿಟ್ಟು ಇವರೊಂದು ಥೀಮ್ನ ಇಟ್ಕೊಂಡಿದ್ರು. ಸೊ 2020 ಪ್ರತಿಯೊಂದು ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥ ಡೇಸು ಮತ್ತು ಥೀಮ್ಸ್ನ ನಾವು ಇವಾಗಲೇ ನೋಡ್ಕೊಂಡಿದ್ದೀವಿ. ನಿಮಗೆ ಇವುಗಳ PDF ಮತ್ತು ಬೇರೆ ನೋಟ್ಸಿನ PDF ಬೇಕಾಗಿದ್ದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಅದೇ ಥರ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಈ ಸೀರೀಸಲ್ಲಿ ನೆಕ್ಸ್ಟ್ ವೀಡಿಯೋಸ್ ಬರೋದು ನೋಟಿಫಿಕೇಷನ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ, ಆವಾಗಲೇ ಆ ವಿಡಿಯೋನ ನೋಡ್ಕೊಂಡಿರ್ಬೋದು. ಸೊ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.